ನೀವು ಹೇಳಿದ್ದನ್ನೇ ಓದಬೇಕು ಅಂತ ಇದೆ. ಅದು ಅದರಲ್ಲಿರುವಂಥದ್ದೇನು? ಸರ್ಕಾರದ ಭಾಷಣ ಓದದ ರಾಜ್ಯಪಾಲರು ತಾವೇ ತಯಾರು ಮಾಡಿದ ಭಾಷಣವನ್ನ ರಾಜ್ಯಪಾಲರು ಓದಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದು ಸಂವಿಧಾನದ ಉಲ್ಲಂಘನೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈ ಭಾಷಣನೇ ಮಾಡಿಲ್ಲ ಅಂತ ಹೇಳಬೇಕಾದ್ರೆ ಅವರೇ ಏನು ಓದಿದ್ರಲ್ಲಿ? ಒಂದೇ ಲೈನ್ ಹೇಳಿದ್ದು. ಬೇಕಿದ್ರೆ ಅದನ್ನು ರಿಪೀಟ್ ಇನ್ನೊಂದ್ಸಲ ಕೇಳಿಸ್ಬೋದು ನಾವು, ರಾಜ್ಯಪಾಲರು ಏನು ಹೇಳಿದ್ದಾರೆ ಅನ್ನೋದನ್ನ, ರಾಜ್ಯಪಾಲರು ಮಾತನಾಡಿದ್ದೇನು ಅನ್ನುವಂಥದ್ದನ್ನ. ಮೊದಲು ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ನೋಡೋಣ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ಕೇಂದ್ರ ಸರ್ಕಾರ ಅವರ ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ ರಾಜ್ಯಪಾಲರ ಕೈಲಿ ಬೇರೆ ಭಾಷಣವನ್ನು ಓದಿಸಿದ್ದಾರೆ. ಇದು ಸಂವಿಧಾನ ಬಾಹಿರ, ಸಂವಿಧಾನದ ಉಲ್ಲಂಘನೆ. ಅವರ ಕರ್ತವ್ಯವನ್ನು ಪಾಲನೆ ಮಾಡಿಲ್ಲ, ಅವರ ಜವಾಬ್ದಾರಿಯನ್ನು ಪಾಲನೆ ಮಾಡಿಲ್ಲ. ನಾವು ಓದಿರ್ತಕ್ಕಂಥ ಭಾಷಣ ಈಗಾಗಲೇ ಎಲ್ಲ MLAಗಳಿಗೆ MLCಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ನಾವು ತಯಾರು ಮಾಡಿದಂಥ ಭಾಷಣ, ಸರ್ಕಾರ ಕ್ಯಾಬಿನೆಟ್ ತಯಾರು ಮಾಡಿದಂಥ ಭಾಷಣನ ಎಲ್ಲ MLAಗಳಿಗೆ MLCಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಅದು ನಾನು ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ. ನಾನು ಗಾಂಧೀಜಿ ಹೆಸರನ್ನು ಕೂಡ ತೆಗೆದುಬಿಟ್ಟಿದ್ದಾರೆ. ಇಲ್ಲ, ನಾವು ಕೋರ್ಟ್ಗೆ ಹೋಗ್ಬೇಕು, ಸುಪ್ರೀಂ ಕೋರ್ಟ್ನಲ್ಲಿ ಮೊಕದ್ದಮೆಯನ್ನು ಹೂಡಬೇಕು ಬೇಡವೋ ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ನಿಮಗೆ ತಿಳಿಸ್ತೀನಿ. ಇಲ್ಲ, ನಾನು ಈಗ ಕೂತ್ಕೊಂಡು ಮಾತಾಡ್ತೀನಿ, ಬೇರೆ ಮಂತ್ರಿಗಳ ಜೊತೆ ಮಾತಾಡ್ತೀನಿ, ಲಾ ಮಿನಿಸ್ಟರ್ ಜೊತೆಗೂ ಮಾತಾಡ್ತೀನಿ. ಮಾತಾಡಿ ಅಂತಿಮವಾಗಿ ನಿಮಗೆ ತಿಳಿಸ್ತೀನಿ. ಇದು ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ರಾಜ್ಯಪಾಲರ ವಿರುದ್ಧವಾಗಿ ಸುಪ್ರೀಂ ಕೋರ್ಟಿಗೆ ಹೋಗಬೇಕಾ ಬೇಡವಾ ಅನ್ನುವಂಥ ನಿರ್ಣಯವನ್ನ ಮಂತ್ರಿಗಳ ಜೊತೆಗೆ ಕೂತ್ಕೊಂಡು ತೆಗೆದುಕೊಳ್ತೀವಿ ಅನ್ನುವಂಥ ಮಾಹಿತಿಯನ್ನ ಕೊಡ್ತಾ ಇದೆ. ಏನ್ ಮಾಡಬೇಕು ಸರ್ಕಾರ, ಏನ್ ಇಡಬೇಕು ಹೆಜ್ಜೆಯನ್ನ ಅನ್ನುವಂಥ ನಿರ್ಣಯವನ್ನ ತೆಗೆದುಕೊಳ್ಳೋಕೆ ಈಗ ಮುಂದಾಗ್ತಾ ಇದೆ ಸರ್ಕಾರ.